ಡಿಸೆಂಬರ್ 18ನೇ ತಾರೀಕು 17-18ನೇ ತಾರೀಕು ಕೇವಲ 8 ಗಂಟೆಗಳ ಕಾಲ ಚರ್ಚೆ ಆಗಿರ್ತಕ್ಕಂಥದ್ದು. ಒಂದು ಮಹತ್ವದ ಕಾನೂನನ್ನು ರದ್ದು ಮಾಡಿ ಇನ್ನೊಂದು ಕಾನೂನು ಮಾಡುವಾಗ ಎಲ್ಲ ಸದಸ್ಯರು ಕೂಡ ಭಾಗವಹಿಸಬೇಕಾಗಿತ್ತು, ಅಥವಾ ಆಸಕ್ತಿ ಇರ್ತಕ್ಕಂಥ ಸದಸ್ಯರಿಗೆ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾದಂಥ ಅಗತ್ಯ ಇತ್ತು. ಈ ಕಾಯ್ದೆ ಮಾಡುವಾಗ ಮಹಾತ್ಮ ಗಾಂಧೀಜಿ ಮನ್ರೇಗಾ ಕಾಯ್ದೆಯನ್ನು ರದ್ದು ಮಾಡಿ VBG ರಾಮ್ಜಿ ಕಾಯ್ದೆಯನ್ನು ತಂದಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಮನ್ರೇಗಾ ಅಂತಂದ್ರೆ ಏನು ಅಂತಕ್ಕಂಥದ್ದು ಗೊತ್ತಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಭರವಸೆ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ. ಭರವಸೆ ಅಂದ್ರೂ ಒಂದೇ, ಖಾತ್ರಿ ಅಂದ್ರೂ ಒಂದೇ. ಓಕೆ, ಖಾತ್ರಿ ಕೂತ್ಕೊಂಡು ಮಾತಾಡಬೇಡಿ. ನಿಮ್ಮ ಸರ್ಕಾರ ಕೊಡ್ತಾ ಇದ್ದದು ಭರವಸೆ, ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಕೊಡ್ತಾ ಇದ್ದದು. ನೀವು ಮಂತ್ರಿ ಆಗಿದೆಯಲ್ಲ, ಆ ಭರವಸೆಗಳು. ನಮ್ಮ ಸರ್ಕಾರ ಭರವಸೆ ಏನು ಕೊಡ್ತೀವಿ ಅದರಂತೆ ನಡ್ಕೋತೀವಿ, ಏನು ಮಾತು ಕೊಡ್ತೀವಿ ಅದರಂತೆ ನಡ್ಕೋತೀವಿ. ಆಯ್ತಪ್ಪ, ಹೇಳದಂತೆ ನಡ್ಕೊಳ್ತಕ್ಕಂಥ ಸರ್ಕಾರ, ನುಡಿದಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಯಾವುದಾದ್ರೂ ದೇಶದಲ್ಲಿ ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ ಮಾನ್ಯ ಅಧ್ಯಕ್ಷರೇ, ಯಾಕಂತಂದ್ರೆ ವಿರೋಧ ಪಕ್ಷದವರು ಅವರು ಬೇರೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅದರಿಂದ ನಾನು ಮಾತಾಡಕ್ ಹೋಗಲ್ಲ. ಆಮೇಲೆ ನೀವು ನಿಮ್ಮ ಚೇಂಬರ್ನಲ್ಲಿ ಏನು ಕರೆದಿದ್ರಿ ಅದರಂತೆ ಮಾತಾಡ್ತೀನಿ ನಾನು. ಮಾನ್ಯ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಅದಕ್ಕೆ ಒಂದು ಕಾಯ್ದೆ ಮಾಡಿದ್ರು. ಇದನ್ನ ಮಾಡಿ ಬಹಳ ವರ್ಷಗಳ ಹಿಂದೆ, ಸುಮಾರು 20 ವರ್ಷಗಳ ಹಿಂದೆ ಆಗ ಮನಮೋಹನ್ ಸಿಂಗ್ರವರು ಕಾಂಗ್ರೆಸ್ ಸರ್ಕಾರ ಇತ್ತು, ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು. UPA ಸರ್ಕಾರ 2005ರಲ್ಲಿ ಮುನಿಯಪ್ಪನವರು ಮಂತ್ರಿ ಆಗಿದ್ರು ಅಂತ ಅನ್ಸುತ್ತೆ. 5ರಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಮಾಡಿದಂಥ ಕಾಯ್ದೆ 20 ವರ್ಷಗಳಿಂದಲೂ ಕೂಡ ಇತ್ತು. ಈಗ ಇದ್ದಕ್ಕಿದ್ದಾಗಲೇ ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬದಲಾಯಿಸಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತಕ್ಕಂಥ ಕಾಯ್ದೆಯನ್ನು ತಂದಿದ್ದಾರೆ. ಅದನ್ನು ರಿಪೀಲ್ ಮಾಡಿದ್ರು, ರದ್ದು ಮಾಡಿದ್ರು, ಹೊಸ ಕಾಯ್ದೆಯನ್ನು ತಗೊಬಂದ್ರು. ಮನ್ರೇಗಾ ಪ್ರಕಾರ ಈ ದೇಶದಲ್ಲಿ 12.16 ಕೋಟಿ ಜನ, ಹಳ್ಳಿಗಾಡಿನ ಜನ. ಇದು ಬರೀ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಕಾಯ್ದೆ. ಹಳ್ಳಿಗಾಡಿನ ಜನ ಮಹಿಳೆಯರು, ದಲಿತರು, ಹಿಂದುಳಿದವರು, ಮತ್ತೆ ಸಣ್ಣ ರೈತರು, ಜೊತೆಗೆ ಆದಿವಾಸಿ ಜನ, ಕಾರ್ಮಿಕರು, ಇವರೆಲ್ಲರಿಗೂ ಕೂಡ ವರ್ಷದಲ್ಲಿ 100 ದಿನಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.